ಅನಿಸುತ್ತೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇಷ್ಟ ಬಂದಾಗ ಖರ್ಚು ಮಾಡಬೇಕು ಅನಿಸುತ್ತೆ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ. ನೆಕ್ಸ್ಟ್ ಇದು ತುಂಬ ನಮ್ಮ ಲೇಡೀಸ್ಗೆ ಅನ್ಸೋದೇನು ಅಂದರೆ ಒಂದರಲ್ಲೂ ಒಂದು ಯಾರಾದರೂ ಕೊಂಕು ಮಾತಾಡೋದು, ಜಡ್ಜ್ ಮಾಡೋರು ಇದ್ದೇ ಇರ್ತಾರೆ. ಸೊ ನಾವು ಇಷ್ಟ ಬಂದಂಗೆ ಖರ್ಚು ಮಾಡ್ತೀವಿ, ಆಗಲ್ಲ. ಏಕೆಂದರೆ ನಮಗೂ ಅಂತ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಪ್ರತಿಯೊಂದು ಪಾಯಿಂಟು ನಿಮಗೆ ಕನೆಕ್ಟ್ ಆಗ್ತಿದೆ ಅಂದ್ಕೊಳ್ತೀನಿ. ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಅಂತ ತುಂಬ ನಗು ಬರ್ತಾಯಿದೆ. ಆ್ಯಕ್ಚುಲಿ ನಾನು ದುಡ್ದಿದ್ದೀನಿ, ನಾನು ಖರ್ಚು ಮಾಡ್ತೀನಿ, ನನ್ನ ಇಷ್ಟ, ನನ್ನ ಲೈಫು ಅನ್ನೋಕ್ಕಾಗಲ್ಲ. ಏನು ಅಂದರೆ ನಾನು ಪರ್ಫೆಕ್ಟಾಗಿರಬೇಕು, ಪರ್ಫೆಕ್ಟ್ ವೈಫ್ ಆಗಬೇಕು, ಪರ್ಫೆಕ್ಟ್ ಮದರ್ ಆಗಬೇಕು, ಪರ್ಫೆಕ್ಟ್ ಸೊಸೆ ಅಂತ ಅನ್ಸ್ಕೋಬೇಕು. ನಾನು ಎಲ್ಲಾದ್ರೂ ನಮ್ಗೆ ಅನಿಸುತ್ತೆ ನಮ್ಮ ಸ್ಕಿನ್ ಹಾಗೇ ಇರಬೇಕು, ನಮ್ಮ ಹೇರ್ ಉದುರಬಾರ್ದು, ತುಂಬ ಚೆನ್ನಾಗಿರಬೇಕು ನಾವು ನೋಡೋಕ್ಕೆ. ಟೆನ್ಷನ್ ಇಲ್ದಿರೋಂಥ ಲೈಫ್ನ ಲೀಡ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತೀವಿ. ಎಷ್ಟು ಜಂಜಾಟ ಲೈಫಲ್ಲಿ ಅಂದರೆ ಎಸ್ಪೆಷಲಿ ಇದಕ್ಕೆ ವಿಕ್ಟಿಮ್ಸ್ ಹಸ್ಬೆಂಡು. ನಾವು ಹೇಗಲ್ಲ ಅಷ್ಟೊಂದು ನಾವು ಎಕ್ಸ್ಪೆಕ್ಟೇಷನ್ಸು ಕೂಡ ಮಾಡೋಕ್ಕೆ ಹೋಗಬಾರ್ದು. ನಮ್ಗೆ ಅನಿಸುತ್ತೆ ನಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು, ಯಾರೇನು ಪರ್ಮಿಷನ್ ಕೇಳಬೇಕು ಅಂತ. ಬಟ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಲೇಡೀಸ್ಗೆ ನಮ್ಮದು ಟಿಪಿಕಲ್ ನೇಚರ್ ಇರುತ್ತೆ, ನಮಗೆ ಅಂತ ಕೆಲವು ಆಸೆಗಳಿರುತ್ತೆ. ಆ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಟ್ರೈ ಮಾಡ್ತಿರ್ತೀವಿ. ಬಟ್ ಈ 10 ಆಸೆಗಳು ಯಾವತ್ತೂ ಈಡೇರಲ್ಲ ಅಂತ ಹೇಳ್ಬೋದು. ಅದಕ್ಕೆ ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಆಸೆ ಇಟ್ಕೊಂಡು ಆಮೇಲೆ ಡಿಸಪಾಯಿಂಟ್ ಆಗೋ ಬದಲು ಅದು ಈಡೇರಲ್ಲ ಅಂತ ಗೊತ್ತಲ್ವ, ಅದಕ್ಕೆ ಫ್ಯಾಕ್ಟ್ನ ಒಪ್ಕೊಂಡು ಪ್ರಾಕ್ಟಿಕಲ್ ಆಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು. ಸೊ ಅದಕ್ಕೆ ಆ 10 ಆಸೆಗಳು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ನಾವು ಎಲ್ಲರೂ ಪ್ರತಿಯೊಬ್ಬರು ಈ 10 ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಎಸ್ಪೆಷಲಿ ನಾವು ಲೇಡೀಸು, ನಮಗೆ ಥಿಂಕಿಂಗ್ ಒಂಥರ ಯೂನೀಕ್, ಟಿಪಿಕಲ್ ಅನ್ನೋಕ್ಕಿಂತ ಯೂನೀಕ್ ಆಗಿರುತ್ತೆ. ಸೊ ಆಸೆಗಳು ಯಾವ್ದು ಈಡೇರಲ್ಲ ಅಂತ ಹೇಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಬಂದು ನಾವು ಯಾವಾಗಲೂ ಏನು ಅರ್ಥ ಮಾಡ್ಕೋತೀವಿ ಅಂದರೆ ನಮ್ಮ ಪಾರ್ಟ್ನರ್ಸು, ನಮ್ಮ ರಿಲೇಷನ್ಶಿಪ್ ಇರುವಂಥ ರಿಲೇಷನ್ಸು, ಫ್ಯಾಮಿಲಿ ಮೆಂಬರ್ಸು ತುಂಬ ಚೆನ್ನಾಗಿ ಡೀಪಾಗಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಕೋತಾ ಇರ್ತೀವಿ. ಬಟ್ ಅದು ಯಾವತ್ತೂ ಆಗಲ್ಲ. ಅಷ್ಟೊಂದು ನಾವು ಎಕ್ಸ್ಪೆಕ್ಟೇಷನ್ಸು ಕೂಡ ಮಾಡೋಕ್ಕೆ ಹೋಗಬಾರ್ದು. ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಟೆನ್ಷನ್ಸ್ ಇರುತ್ತೆ, ಎಷ್ಟು ವರೀಸ್ ಇರುತ್ತೆ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಎಂಥ ಒಂದು ಬ್ಯಾಟಲ್ನ ಮಾಡ್ತಾ ಇದ್ವಿ. ಏನಾದರೂ ವರ್ಕಿಂಗ್ ಇದ್ದರೆ ಹೊರಗಡೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ. ಮನೆಯಲ್ಲೇ ಇದ್ದರೆ ನಾವು ಏನು ಎಂಥ ಎಮೋಷ್ನಲ್ ಟ್ರಾಮಾದಲ್ಲಿರ್ತೀವಿ, ಏನು ಆ್ಯಂಗ್ಸೈಟಿ ಆಗ್ತಿರುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಹೆಂಗೆ ಅನಿಸ್ತಾ ಇರುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹಿಂಗೆ ಅನಿಸ್ತಾ ಇರುತ್ತೆ, ಮಕ್ಕಳ ಜೊತೆ ಹೆಂಗೆ ಎಲ್ಲ ಅನ್ಕೋತಾ ಇರ್ತೀವಿ. ಇದನ್ನೆಲ್ಲ ನಮ್ಮ ಪಾರ್ಟ್ನರ್ಸ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಇನ್ಲಾಸ್ ಅರ್ಥ ಮಾಡ್ಕೊಳ್ಳಿ, ಲೇಡೀಸ್ ಆದರೆ ಗರ್ಲ್ಸ್ ಆದರೆ ನಮ್ಮ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಕೋತಾ ಇರ್ತೀವಿ. ಬಟ್ ಅದು ಆಗಲ್ಲ. ಪ್ರಾಕ್ಟಿಕ್ಯಾಲಿಟಿ ಏನು ಅಂದರೆ ಅವ್ರವ್ರ ಪರ್ಸ್ಪೆಕ್ಟಿವ್ಗೆ ಎಷ್ಟಿರುತ್ತೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋದು. ನಮ್ಮನ್ನು ಡೀಪಾಗಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಸುಳ್ಳಿನ ಮಾತು. ಅದು ಯಾವಾಗಲೂ ಈಡೇರಲ್ಲ. 99.9% ಈಡೇರಲ್ಲ. 0.1% ತುಂಬ ಒಳ್ಳೆ ವ್ಯಕ್ತಿ ನಮ್ಮನ್ನು ಅಷ್ಟು ಪಡ್ತಾರೆ ಅಂದರೆ ಸಾಧ್ಯ ಆಗುತ್ತೆ. ಬಟ್ ಇದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೆಕೆಂಡ್ ಬಂದು ನಮಗೆ ಏನನ್ಸುತ್ತೆ ಅಂದರೆ ಎಷ್ಟು ಜಂಜಾಟ ಲೈಫಲ್ಲಿ ಅಂದರೆ ನಾವು ಕಣ್ಣು ಮುಚ್ಕೊಂಡು ಯಾವಾಗನ ಮೀ ಟೈಮಲ್ಲಿ, ಸೆಲ್ಫ್ ಮೀ ಟೈಮಲ್ಲಿ ಕುತ್ಕೊಂಡಿರ್ತೀವಲ್ವ, ಟೆನ್ಷನ್ ಇಲ್ದಿರೋಂಥ ಲೈಫ್ನ ಲೀಡ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತೀವಿ. ಸಾಕಪ್ಪ ಈ ಟೆನ್ಷನ್ಸು, ಒಂದಾದ್ಮೇಲೊಂದು ಎಷ್ಟು ಟೆನ್ಷನ್ಸು ಅಂತ ಅನ್ಕೋತಾ ಇರ್ತೀವಿ. ನಮಗೆ ಬೇಕು, ನಮಗೆ ತುಂಬ ಆಸೆ ಆಗ್ತಿರುತ್ತೆ, ನಮಗೆ ಈ ಟೆನ್ಷನ್ ಬೇಡವೇ ಬೇಡ, ಈ ಲೈಫಲ್ಲಿ ಆರಾಮಾಗಿರೋಣ ಅಂತ. ಬಟ್ ಡಿಯರ್ ಫ್ರೆಂಡ್ಸ್, ಟೆನ್ಷನ್ ಈಸ್ ಎ ಪಾರ್ಟ್ ಆಫ್ ಲೈಫ್. ಡೈಲಿ ಬೇಸಿಸಲ್ಲಿ ಟೆನ್ಷನ್ ಲೈಫು ಬಂದೇ ಬರುತ್ತೆ. ಚಿಕ್ಕ ಟೆನ್ಷನು, ದೊಡ್ಡ ಟೆನ್ಷನು ಬಂದೇ ಬರುತ್ತೆ. ನಾವು ಅದನ್ನು ಯಾವ ರೀತಿ ಟೆನ್ಷನ್ ತೊಗೋತೀವೋ ಬಿಡ್ತೀವೋ ಅನ್ನೋದು ನಮ್ಮ ಕೈಲಿರುತ್ತೆ. ಬಟ್ ಟೆನ್ಷನ್ ಫ್ರೀ ಲೈಫ್ ಅಂತೂ ಸಾಧ್ಯನೇ ಇಲ್ಲ. ಚಿಕ್ಕ ಪುಟ್ಟದಿಂದ ಹಿಡಿದು ದೊಡ್ಡ ಟೆನ್ಷನ್ಸ್ ಅಂತೂ ಬಂದೇ ಬರುತ್ತೆ. ಚಿಕ್ಕ ಪುಟ್ಟ ಬಂದರೆ ನಾವು ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು, ಆ ದಿನ ಸ್ವಲ್ಪ ಆರಾಮಾಗಿ ಹೋಗುತ್ತೆ. ಬಟ್ ಟೆನ್ಷನ್ ಇಲ್ಲದಿರೋಂಥ ಲೈಫು ಸಾಧ್ಯನೇ ಇಲ್ಲ. ನಾವು ತೊಗೋಬಾರ್ದು ಅಷ್ಟೇ ಟೆನ್ಷನ್ನ. ಥರ್ಡ್ ಇಂಪಾರ್ಟೆಂಟ್ ಅಂದರೆ ನಮ್ಗನ್ಸುತ್ತೆ ನಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು, ಯಾರೇನು ಪರ್ಮಿಷನ್ ಕೇಳಬೇಕು ಅಂತ. ಬಟ್ ಪ್ರಾಕ್ಟಿಕ್ಯಾಲಿಟಿಯಲ್ಲಿ ಲೈಫಲ್ಲಿ ಆ ಥರ ಆಗಲ್ಲ. ನಾವು ಯಾರಿಗಾನ ಅಕೌಂಟಬಲ್ ಆಗಿರಬೇಕು. ಅಂದರೆ ನಾವು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗೋದು,
ಆಮೇಲೆ ಇಷ್ಟ ಬಂದಂಗೆ ಹೊರಗಡೆ ಹೋಗೋದು ಅದೆಲ್ಲ ಆಗಲ್ಲ. ನಮ್ಗನ್ಸುತ್ತೆ ನಮ್ಗೇನು ಇಷ್ಟನೋ ಅದು ಮಾಡಬೇಕು ಅಂತ. ಬಟ್ ಪ್ರಾಕ್ಟಿಕಲಿ ಇರೋ ವರ್ಲ್ಡಲ್ಲಿ ಅದು ಆಗಲ್ಲ. ಸೊ ಅದಕ್ಕೆ ತುಂಬ ಆಸೆ ಇಟ್ಕೊಂಡು ನಾನು ಇಷ್ಟ ಬಂದಂಗೆ ನಾನು ಮಾಡ್ಕೋತೀನಿ. ಈಗ ಈವನ್ ಅರ್ನಿಂಗ್ ಮಾಡ್ತಿದ್ರು ಕೂಡ, ಎಷ್ಟೇ ದುಡಿತಾ ಇದ್ದರೂ ಕೂಡ, ಎಷ್ಟೇ ಸಂಬಳ ಬರ್ತಿದ್ರು ಕೂಡ ನಾವು ಇಷ್ಟ ಬಂದಂಗೆ ಖರ್ಚು ಮಾಡ್ತೀವಿ, ಆಗಲ್ಲ. ಏಕೆಂದರೆ ನಮಗೂ ಅಂತ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. ಮದುವೆ ಆಗಿದ ತಕ್ಷಣ ಮಕ್ಕಳು, ಅವ್ರ ಎಜುಕೇಷನ್ನು, ನಮ್ಮ ಲೈಫ್ ಸ್ಟೈಲು, ನಮ್ಮ ಸ್ಟೇಟಸ್ಸು, ನಮ್ಮ ಕಾಸ್ಟ್ ಆಫ್ ಲಿವಿಂಗು ಎಲ್ಲ ಕಮಿಟಲ್ಲಿ ಇಟ್ಕೊಂಡು ನಾನು ದುಡ್ದಿದ್ದೀನಿ, ನಾನು ಖರ್ಚು ಮಾಡ್ತೀನಿ, ನನ್ನ ಇಷ್ಟ, ನನ್ನ ಲೈಫು ಅನ್ನೋಕ್ಕಾಗಲ್ಲ. ಎಸ್ಪೆಷಲಿ ಮದುವೆ ಆದಮೇಲೆ ತುಂಬ ಕಮಿಟೆಡ್ ಆಗಿರಬೇಕಾಗತ್ತೆ ಅನಿಸುತ್ತೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇಷ್ಟ ಬಂದಾಗ ಖರ್ಚು ಮಾಡಬೇಕು ಅನಿಸುತ್ತೆ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ. ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು, ಮನೆ ಬ್ಯಾಲೆನ್ಸ್ ಮಾಡಿಕೊಂಡು, ಹೊರಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ಈಸಿ ಅಲ್ಲ ಅದು. ಅದು ವರ್ಕಿಂಗ್ ವುಮೆನ್ಸ್ಗೆ ಗೊತ್ತು. ಆಮೇಲೆ ಮನೇಲಿದ್ದರೂ ಕೂಡ, ಹೌಸ್ ವೈಫ್ ಆಗಿದ್ದರೂ ಕೂಡ ನಾನು ಇಷ್ಟ ಬಂದಂಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಅನಿಸುತ್ತೆ, ಇಲ್ಲ ಅಂತಲ್ಲ, ತಪ್ಪೂ ಅಲ್ಲ. ಯಾಕೆಂದರೆ ನಾವು ಹ್ಯೂಮನ್ ಬೀಯಿಂಗ್ಸು, ಆಸೆಗಳಿರೋ ತಪ್ಪಲ್ಲ. ಬಟ್ ಅದು ಈಡೇರಲ್ಲ ಅಂತಲೇ ಹೇಳ್ಬೋದು. ಒನ್ಸ್ ಇನ್ ಎ ವೈಲ್ ಮಾಡ್ಕೋಬೋದು. ನಾನು ಹೇಳ್ತೀನಲ್ವ, ಅದಕ್ಕೇ ಮೀ ಟೈಮ್ ಅಂತ ಸ್ಪೆಂಡ್ ಮಾಡ್ಕೋಬೇಕು. ನಮಗೋಸ್ಕರ ನಾವು ಚಿಕ್ಕ ಪುಟ್ಟ ಆಸೆಗಳನ್ನೆಲ್ಲನೂ ಫುಲ್ಫಿಲ್ ಮಾಡ್ಕೊತ ಬಂದರೆ, ಅಯ್ಯೋ ನನಗೋಸ್ಕರ ಲೈಫೇ ಲೀಡ್ ಮಾಡ್ತಾ ಇಲ್ವಲ್ಲ ಅಂತ ಅನಿಸಲ್ಲ. ಆಗ ಸ್ವಲ್ಪ ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ತುಂಬ ನಮ್ಮ ಲೇಡೀಸ್ಗೆ ಅನ್ಸೋದೇನು ಅಂದರೆ, ಯಾವಾಗಲೂ ಯಂಗಾಗಿರಬೇಕು ಅಂತ ಅನಿಸುತ್ತೆ. ಏನಕ್ಕೆ ಈ ಥರ ರಿಂಕಲ್ಸ್ ಬರುತ್ತೆ, ಏನಕ್ಕೆ ಈ ಥರ ಅಂದರೆ ನಮಗೆ ಬೆಳೀತಾ ಈಗ ಪ್ಯೂಬರ್ಟಿ ಪೀರಿಯಡ್ಸ್ ಆದಾಗ, ಪ್ಯೂಬರ್ಟಿ ಸ್ಟೇಜ್ ಬಂದಾಗ, ಮದುವೆ ಆದಮೇಲೆ ಮಕ್ಕಳಾದಾಗ, ಮತ್ತು ಈ ಒಂದೊಂದು ಸ್ಟೇಜಲ್ಲೂ ಎರಡನೇ ಮಗು ಆದಾಗ ಹೇಗೆ ಬಾಡಿ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಯಂಗ್ನೆಸ್ ಹೊರಟೋಗ್ತಾ ಇರುತ್ತೆ, ಬಾಡಿ ಎಲ್ಲ ಒಂಥರ ಚೇಂಜಸ್ ಆಗ್ತಾ ಇರುತ್ತೆ. ನಮ್ಗನ್ಸುತ್ತೆ ನಮ್ಮ ಸ್ಕಿನ್ ಹಾಗೇ ಇರಬೇಕು, ನಮ್ಮ ಹೇರ್ ಉದುರಬಾರ್ದು, ತುಂಬ ಚೆನ್ನಾಗಿರಬೇಕು, ನಾವು ನೋಡೋಕ್ಕೆ ಮಿರರ್ ಮುಂದೆ ನೋಡಿದಾಗ ತುಂಬ ಚೆನ್ನಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ರೇರ್ ಕೇಸಲ್ಲಿ ಅದಾಗೋದು ಆಗ್ತಾನೆ ಇರುತ್ತೆ. ನಾವು ಫಿಟ್ಟಾಗಿರೋಕ್ಕಾಗಲ್ಲ ಅಂತಲ್ಲ, ಫಿಟ್ಟಾಗಿರ್ಬೋದು, ಎಲ್ಲ ಆಗ್ಬೋದು. ಬಟ್ ಬಾಡಿಯಲ್ಲಿ ಚೇಂಜಸ್ ಅನ್ನೋದು 100% ಆಗ್ತಾ ಇರುತ್ತೆ. ಈಗ ನಾವು 10 ವರ್ಷದಲ್ಲಿ ತಿನ್ನೋ ಹಾಗೆ 40 ವರ್ಷದಲ್ಲಿ, 45 ವರ್ಷದಲ್ಲಿ ತಿನ್ನೋಕ್ಕಾಗಲ್ಲ. ಈಗ ನನ್ನದೇ ಹೇಳಬೇಕು ಅಂದರೆ, ನನ್ನ ಮಗಳು ತಿನ್ನೋ ಹಾಗೆ ನಾನು ತಿನ್ನೋಕ್ಕಾಗಲ್ಲ. ಎಲ್ಲ ಡಯಟ್ ಕಾನ್ಷಿಯಸ್ ಆಗಬೇಕು, ಕ್ಯಾಲರೀಸ್ ಎಷ್ಟಿದೆ ಅಂತ ನೋಡಬೇಕು. ಬಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಹಳೆ ಡ್ರೆಸ್ ನಮಗೂ ಫಿಟ್ ಆಗಬೇಕು ಅಂತ ಅನಿಸುತ್ತೆ, ತುಂಬ ಸ್ಮಾರ್ಟಾಗಿರಬೇಕು ಅಂದರೆ ನಮಗೆ ನಾವು ನಮ್ಮ ಮಿರರಲ್ಲಿ ನೋಡಿದಾಗ ತುಂಬ ಖುಷಿಯಾಗಿರಬೇಕು ಅಂತ ಅನಿಸುತ್ತೆ. ಬಟ್ ಅದು ಸಾಧ್ಯ ಇಲ್ಲ. ನಾವು ಅದಕ್ಕೇ ಏನು ಮಾಡಬೇಕು ಅಂದರೆ, ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಏನು ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ಫಿಟ್ಟಾಗಿರಬೇಕು ಮತ್ತು ಮೋರ್ ಓವರ್ ಹೆಲ್ದಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೋಡೋಕ್ಕೆ ತುಂಬ ಸ್ಮಾರ್ಟು, ಏನಕ್ಕೆ ರಿಂಕಲ್ಸ್ ಬರ್ತಾಯಿದೆ, ಏನಕ್ಕೆ ವೈಟ್ ಹೇರ್ಸ್ ಬರ್ತಾಯಿದೆ ಅಂತ ತುಂಬ ಬ್ಯೂಟಿ ಕಾನ್ಷಿಯಸ್ ಆಗೋ ಬದಲು ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಆದಷ್ಟು ಫಿಟ್ ಆ್ಯಂಡ್ ಹೆಲ್ತಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ನೆಕ್ಸ್ಟ್ ಬಂದು ನಮಗೇನು ಅನಿಸುತ್ತೆ ಅಂದರೆ, ನಮ್ಮ ನೋವುಗಳನ್ನೆಲ್ಲ ನಾವು ಹೇಳ್ದೇ ಆಪೋಸಿಟ್ ಪರ್ಸನ್ ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಇದಕ್ಕೆ ವಿಕ್ಟಿಮ್ಸ್ ಹಸ್ಬೆಂಡು. ನಾವು ಹೇಳೋದೇ ಬೇಡ, ಅವ್ರು ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಕೋತೀವಿ. ಬಟ್ ಅದು ಆಗಲ್ಲ ಫ್ರೆಂಡ್ಸ್. ನಿಮ್ಗೇನಾದರೂ ನೋವಿದೆ ಅಂದರೆ ಕಾಮಾಗಿ ಕೂತ್ಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಅವ್ರು ಅರ್ಥ ಮಾಡ್ಕೋತಾರೆ ಅಂದರೆ. ನಿಮಗೆ ಅನುಭವ ಆಗಿರುತ್ತಲ್ವ, ನಾವು ಹೇಳಿ ಕೂಡ ಅವ್ರಿಗೆ ಅರ್ಥ ಆಗಲ್ಲ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಮೋರ್ ಇಂಪಾರ್ಟೆಂಟ್, ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗಬೇಡಿ. ನಾನು ಹೇಳ್ದೇನೆ ಅವ್ರು ಅರ್ಥ ಮಾಡ್ಕೋತಾರೆ, ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ, ಪ್ಯಾಂಪರ್ ಮಾಡ್ತಾರೆ, ಇದನ್ನೆಲ್ಲ ಆಗದೇ ಇರೋಂಥ ಕೆಲಸ. ಸೊ ಇಂಥ ಆಸೆಗಳನ್ನೆಲ್ಲ ಬಿಟ್ಬಿಟ್ಟು, ಹೇಳಿ ಕೂಡ ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ಹೇಳ್ದೆ ನಮ್ಮ ನೋವುಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅದು ಆಗದೇ ಇರೋ ಕೆಲಸ, ಅದು ಈಡೇರದೇ ಇರೋಂಥ ಆಸೆಗಳು. ಸೊ ಅದನ್ನೆಲ್ಲ ಬಿಟ್ಬಿಡಿ. ಸೊ ಪ್ರತಿಯೊಂದು ಪಾಯಿಂಟು ನಿಮಗೆ ಕನೆಕ್ಟ್ ಆಗ್ತಿದೆ ಅಂದ್ಕೊಳ್ತೀನಿ. ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಅಂತ ತುಂಬ ನಗು ಬರ್ತಾಯಿದೆ. ಆ್ಯಕ್ಚುಲಿ ಎಲ್ರಿಗೂ ಈ ಆಸೆ ಇರುತ್ತೆ, ಯಪ್ಪ ಕುತ್ಕೊಂಡು ಆರಾಮಾಗಿರಬೇಕು, ಯಾವುದೇ ಟೆನ್ಷನ್, ನಾಳೆ ಏನು ತಿಂಡಿ, ನಾಳೆ ಏನಿದು, ಯಾವ ಟೆನ್ಷನು ನಮ್ಮ ಲೈಫಲ್ಲಿ ಇರಬಾರ್ದು, ತುಂಬ ನೆಮ್ಮದಿಯಾಗಿ ಇದ್ಬಿಡಬೇಕು ಅಂತ ಅನಿಸುತ್ತೆ. ಬಟ್ ಆ ಥರ ಆಗಲ್ಲ. ನಾವು ರೀಸೆಂಟಾಗಿ ನಮ್ಮ ಕೊಲೀಗ್ಸ್ ಎಲ್ಲ ಏನು ಮಾತಾಡ್ತಿದ್ವಿ ಅಂದರೆ, ದಿನ ಹೇಳ್ತೀವಿ ನಾನು ನಾಳೆ ಅಡುಗೆ ಮಾಡಲ್ಲ, ನನಗೆ ಸಾಕಾಗೋಗಿದೆ, ದಿನ ಅಡುಗೆ ಮಾಡಿ ನಾನು ಮಾಡೋದೇ ಇಲ್ಲ ಅಂತ ಹೇಳ್ತಿರ್ತೀವಿ. ಬಟ್ ನೆಕ್ಸ್ಟ್ ಡೇ ನಾವೇ ಎದ್ದು ಹೋಗಿ ಮಕ್ಕಳ ಬಗ್ಗೆ, ಹಸ್ಬೆಂಡ್ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ನಾವೇ ಎದ್ದು ಕೆಲಸ ಮಾಡ್ತಿರ್ತೀವಿ, ನಾವೇ ಎದ್ದು ಅಡುಗೆ ಮಾಡ್ತಾಯಿರ್ತೀವಿ. ಕರೆಕ್ಟಾ? ಸೊ ಅದೊಂಥರ ರೊಟೀನ್ ಆಗೋಗಿದೆ. ನಾವೇ ಹೇಳ್ತೀವಿ, ಅದೆಲ್ಲ ಆಗದೇ ಇರೋವಂಥ ಕೆಲಸಗಳು. ನೆಕ್ಸ್ಟ್ 6th ಪಾಯಿಂಟ್ ಬಂದು,
ನಮಗೆ ನೀವು ಈ ಸಿಕ್ಸ್ತ್ ಪಾಯಿಂಟ್ ಮಾತ್ರ ಒಂದು ಸತಿ ಈ ಪಾಯಿಂಟ್ ಕೇಳೋಕ್ಕೆ ಮೊದಲು ಪಾಸ್ ಮಾಡಿ ಒಂದು 10 ಸೆಕೆಂಡ್ ನಿಮ್ಮ ಚೈಲ್ಡ್‌ಹುಡ್‌ಗೆ ಹೋಗಿ. ಅಂದರೆ ನೀವು ಚಿಕ್ಕವರಿದ್ದಾಗ ಪೇರೆಂಟ್ಸ್‌ದು ಪ್ಯಾಂಪರಿಂಗು ಎಷ್ಟು ಚೆನ್ನಾಗಿತ್ತು ಅಂದರೆ, ನಮಗೆ ಆಗ ಓದೋದು ಬಿಟ್ಟರೆ ಇನ್ಯಾವ ಟೆನ್ಷನು ಇರ್ತಿರ್ಲಿಲ್ಲ. ಓದೋದೂ ಅಷ್ಟೇ ಎಕ್ಸಾಮ್ ಟೈಮಲ್ಲಿ ಜಸ್ಟು ಒಂದು 2-3 ಮಂತ್ಸ್ ಕರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆ ಪರ್ಸೆಂಟೇಜೇ ಬರ್ತಿತ್ತು. ಸೊ ಆ ಥರ ಲೈಫ್ ಬೇಕು ಅಂತ ಅನಿಸುತ್ತೆ. ಬಟ್ ಅದು ಸಿಗಲ್ಲ. ಮ್ಯಾರೇಜ್ ಆಗಿದ ತಕ್ಷಣ ಈಗ ಯಾರಾದರೂ ನನ್ನ ಮ್ಯಾರೇಜ್ ಮೊದಲು ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ನಿಮ್ಮ ಬ್ಯಾಚುಲರ್ ಲೈಫ್‌ನ ತುಂಬ ಎಂಜಾಯ್ ಮಾಡಿ. ಪೇರೆಂಟ್ಸ್ ಜೊತೆ ಜಗಳ ಮಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಲೈಫ್ ಇದೆಯಲ್ಲ ಈಗ ಪ್ರೆಸೆಂಟ್ ಬಿಫೋರ್ ಮ್ಯಾರೇಜ್ ಲೈಫು ಮದುವೆ ಆದಮೇಲೆ ತುಂಬ ಮಿಸ್ ಮಾಡ್ಕೋತೀವಿ. ಹಸ್ಬೆಂಡ್ ಮನೇಲಿ ಚೆನ್ನಾಗಿರಲ್ಲ ಅಂತಲ್ಲ, ಚೆನ್ನಾಗಿದ್ದೇ ಇರ್ತೀವಿ. ಬಟ್ ಆ ಪೇರೆಂಟ್ಸ್ ಪ್ಯಾಂಪರಿಂಗ್ ಅಂತೂ ದಿ ಎಕ್ಸ್ಟ್ರೀಮ್ ಅದು. ಅಷ್ಟು ಚೆನ್ನಾಗಿರುತ್ತೆ, ಆರಾಮಾಗಿರ್ತೀವಿ. ನಾನು ಈಗಲೂ ಎಷ್ಟು ನೆನೆಸ್ಕೋತೀನಿ ಅಂದರೆ, ನನ್ನ ಎಕ್ಸಾಮ್ ಇದೆ ಅಂದರೆ ನಮ್ಮಮ್ಮ ಬಿಸಿಯಾಗಿ ಎದುರುಗಡೆ ತಂದು ಇಡ್ತಾಯಿದ್ರು. ಟೀ, ಕಾಫಿ, ನೀರು, ಹಾಲು ಎಲ್ಲನೂ ಅಷ್ಟೇ. ಎಲ್ಲ ಎದ್ದೆದ್ರಿಗೇನೆ ಕಾಲೇಜ್ ಮುಗಿಸ್ಕೊಂಬಂದಿದ ತಕ್ಷಣ ಆರಾಮಾಗಿರ್ತಿದ್ವಿ. ಅಷ್ಟು ಪ್ಯಾಂಪರಿಂಗ್ ಲೈಫು. ಬಟ್ ಈಗ ಎಲ್ಲ ನಾವು ಮಾಡ್ಕೋಬೇಕು ಅಂದರೆ ಇದೇನು ರಿಗ್ರೆಟ್ ಅಂತ ಇಲ್ಲ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈಗ ನಾನು ನನ್ನ ಮಕ್ಳಿಗೆ ಮಾಡೋಂಗೆ ಹಾಗೆಯೇ ಹೆರಿಡಿಟ್ರಿ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಾನೆ ಇರುತ್ತೆ. ನಮಗೆ ಆ ಥರ ಪ್ಯಾಂಪರಿಂಗ್ ಬೇಕು, ಆ ಥರ ರಿಲ್ಯಾಕ್ಸ್ ಆಗಿರಬೇಕು, ಮಕ್ಕಳಂಗೆ ನಾವು ಇರಬೇಕು ಅಂದರೆ ಅದು ಆಗದೇ ಇರೋ ಕೆಲಸ ತುಂಬ ರೇರು. ನಮಗೆ ಜವಾಬ್ದಾರಿಗಳು ಬಂದ್ಬಿಡುತ್ತೆ, 1-2 ದಿನ ಇರ್ಬೋದು, ಮತ್ತೆ ಅದು ನಮಗೆ ರೊಟೀನ್, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಮನಸ್ಸೇ ನಮಗೆ ಕೇಳಲ್ಲ. ಮನೆಯಲ್ಲಿ ಏನಾದರೂ ಗಲೀಜಾಗಿದ್ದರೆ ಸುಮ್ಮನೆ ಕೂತ್ಕೋಬೇಕು ಅನ್ಸುತ್ತೆ. ಬಟ್ ನಾವು ಚಿಕ್ಕ ಮಕ್ಕಳಿದ್ದಾಗ ಹಾಗಲ್ಲ. ಅಯ್ಯೋ ಎಲ್ಲಿ ಏನಾನ ಬಿದ್ದಿರಲಿ, ಏನಾನ ಆಗಿರಲಿ, ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಇರ್ತಿದ್ವಿ. ಬಟ್ ನಾವು ಬೆಳೀತಾ ಗೊತ್ತಿಲ್ದಂಗೆ ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದ್ಬಿಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನಮಗೆ ಲೈಫಲ್ಲಿ ಏನು ಅನಿಸುತ್ತೆ ಅಂದರೆ, ಎಂಥ ಲೈಫ್ ನಮಗಿರಬೇಕು ಅಂದರೆ ಯಾರೂ ನಮ್ಮನ್ನು ಜಡ್ಜ್ ಮಾಡಬಾರ್ದು, ಯಾರೂ ನಮ್ಮನ್ನು ಕ್ರಿಟಿಸೈಸ್ ಮಾಡಬಾರ್ದು. ಓ ಇವಳು ಹೀಗೆ, ಇವಳು ಹಾಗೆ, ಈ ಥರ ಮಾತಾಡ್ತಾಳೆ, ಈ ಥರ ಡ್ರೆಸ್ ಮಾಡ್ತಾಳೆ, ಈ ಥರ ಲೈಫ್ ಸ್ಟೈಲು, ಈ ಥರ ಕೆಲಸ ಮಾಡ್ತಾಳೆ. ಸೊ ಪ್ರತಿಯೊಂದರಲ್ಲೂ ಒಂದು ಯಾರಾದರೂ ಕೊಂಕು ಮಾತಾಡೋದು, ಜಡ್ಜ್ ಮಾಡೋರು ಇದ್ದೇ ಇರ್ತಾರೆ. ಸೊ ನಮ್ಗೆ ಆಸೆ ಏನು ಅಂದರೆ, ಕೆಲವು ದಿನ ನಾನು ಯಾವ್ದಾದ್ರು ಜಾಗದಲ್ಲಾದರೂ ಯಾರೂ ನಮ್ಮನ್ನು ಜಡ್ಜ್ ಮಾಡಬಾರ್ದು ಅಂತ. ಯಾಕೆಂದರೆ ನಮಗೆ ಮುಕ್ತವಾಗಿ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಯಾರಾದ್ರು ಕ್ರಿಟಿಸೈಸ್ ಮಾಡದೇ ಇರೋಂಥ ಜಾಗಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ರಿಯಾಲಿಟಿ ಏನು ಅಂದರೆ, ಎಲ್ಲ ಜಾಗದಲ್ಲೂ ಏನು ಗೊತ್ತಾ, ಯಾರಾದರೂ ಒಬ್ಬರು ಜಡ್ಜ್ ಮಾಡೋರು ಇದ್ದೇ ಇರ್ತಾರೆ. ಅದು ಟ್ರೂ ಅದು. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ನಮ್ಮ ಲೈಫ್ ಹೇಗೆ ಬೇಕೋ ಅದನ್ನು ಖುಷಿಯಾಗಿ ನಮ್ಗೆ ಹೇಗೆ ಬೇಕೋ ಆ ರೀತಿ ಆದಷ್ಟು ಸ್ಯಾಟಿಸ್ಫೈಡ್ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡೋದನ್ನು ಕಲಿಬೇಕು. ಅದು 7th. ನೆಕ್ಸ್ಟ್ ಬಂದು ನಮಗೆ ಲೈಫಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಲ್ವ, ಪ್ರತಿಯೊಬ್ಬರು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಲೈಫಲ್ಲಿ. ಅದನ್ನು ನೆನೆಸ್ಕೊಳ್ಳಿ. ನಮ್ಗೆ ಏನು ಅನಿಸುತ್ತೆ ಅಂದರೆ, ಅದನ್ನು ಹೋಗ್ಬಿಟ್ಟು ತಿದ್ದುಬಿಡ್ಬೋದಲ್ವ ಲೈಫಲ್ಲಿ, ಆ ಮಿಸ್ಟೇಕ್ ಮಾಡಬಾರ್ದಿತ್ತು ನನ್ನ ಲೈಫಲ್ಲಿ ಅಂತ ಅನಿಸುತ್ತೆ. ಎಷ್ಟೊಂದು ಯಾರಾನ ಚಿಕ್ಕ ಪುಟ್ಟ ತಪ್ಪಿರ್ಬೋದು, ದೊಡ್ಡದೇ ಇರ್ಬೋದು, ಆ ಥರ ಅನಿಸ್ತಾ ಇರುತ್ತೆ. ನನಗೂ ಎಷ್ಟೊಂದು ಸತಿ ಆ ಥರ ಅನಿಸ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಓದ್ಬೋದಿತ್ತಾ, ಏನೇನೋ ಅನಿಸ್ತಾ ಇರುತ್ತೆ. ಸ್ವಲ್ಪ ಕೆರಿಯರು ಬೇರೆ ಥರ ತೊಗೊಂಡು ಹೋಗ್ಬೋದಿತ್ತಾ, ಬೇರೆ ಸ್ಟ್ರೀಮ್ ಹೋಗ್ಬೋದಿತ್ತಾ, ಏನೋ ಅನಿಸ್ತಾ ಇರುತ್ತೆ ಆ ಥರ. ಸೊ ಆ ಥರ ಏನಾದರೂ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೋಬೋದಾ ಅನಿಸುತ್ತೆ. ಬಟ್ ಮೇಜರ್ ಕೇಸಲ್ಲಿ ಅದಾಗಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ನಮ್ಮ ಟಿಪಿಕಲ್ ಲೇಡೀಸಲ್ಲಿ ಇರುವಂಥ ಒಂದು ಸಿಂಡ್ರೋಮ್ ಅಂದರೆ ಏನು ಅಂದರೆ, ನಾನು ಪರ್ಫೆಕ್ಟಾಗಿರಬೇಕು, ಪರ್ಫೆಕ್ಟ್ ವೈಫ್ ಆಗಬೇಕು, ಪರ್ಫೆಕ್ಟ್ ಮದರ್ ಆಗಬೇಕು, ಪರ್ಫೆಕ್ಟ್ ಸೊಸೆ ಅಂತ ಅನ್ಸ್ಕೋಬೇಕು, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಇರಬೇಕು, ಹೊರಗಡೆನೂ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಮನೆಯಲ್ಲೂ ಬ್ಯಾಲೆನ್ಸ್ ಮಾಡಬೇಕು, ನನ್ನ ಹೆಲ್ತ್ ನೋಡ್ಕೋಬೇಕು. ಆಗತ್ತೆ, ಇಲ್ಲ ಅಂತಲ್ಲ. ಈಗ ನಾವೇನಾದ್ರು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಬೆಸ್ಟ್ ವರ್ಷನ್ ಕೊಡ್ತಾ ಇರ್ತೀವಿ. ಬಟ್ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಅಂತ ಹೋದಾಗ ತುಂಬ ಪ್ರೆಷರ್ ಆಗುತ್ತೆ, ಅದೇ ಸ್ಟ್ರೆಸ್ ಆಗುತ್ತೆ. ಸೊ ಆದ್ದರಿಂದ ನಾವು ಪರ್ಫೆಕ್ಷನ್ ಹಿಂದೆ ಹೋಗೋದು ಬೇಡ. ನಮ್ಮ ಕೈಲಿ ಬೆಸ್ಟ್ ಏನು ಕೊಡೋಕ್ಕೆ ಸಾಧ್ಯ ಆ ಥರ ಯೋಚನೆ ಮಾಡಿಕೊಂಡು ಹೋದರೆ ಸಾಕು. ಈಗ ನಾನು ಬೆಸ್ಟ್ ನಾನು 5 ಗಂಟೆಗೆ ಎದ್ದೇಳ್ಬೋದು ಆಯಿತಾ, ನನ್ನ ಶೆಡ್ಯೂಲು ರಾತ್ರಿ 11 ಗಂಟೆಗೆ ಮಲ್ಕೊಂಡು ಬೆಸ್ಟ್. ಸೊ ಪರ್ಫೆಕ್ಟಾಗಿರಬೇಕು ಅಂದರೆ ನಾನು 4 ಗಂಟೆ 3 ಗಂಟೆಗೆ ಎದ್ದು ಕೂತ್ಕೊಳ್ಬೇಕು, ಅದು ನನ್ನ ಹೆಲ್ತ್ಗೂ ಒಳ್ಳೆಯದಲ್ಲ. ಸೊ ಎಲ್ಲ ಪರ್ಫೆಕ್ಟು. ಈಗ ಕೆಲವು ಸತಿ ಕೆಲ್ಸಕ್ಕೆ ಹೋಗಬೇಕಾದ್ರೆ
ನಾನು ಸ್ಲ್ಯಾಬೆಲ್ಲ ಒರೆಸ್ಬಿಟ್ಟು ಎಲ್ಲ ಕಿಚನ್ಗೆ ಹಾಕಿ ಹೊರ್ಟೋಗಿರ್ತೀನಿ ಪಾತ್ರೆಗಳೆಲ್ಲ. ನಾನು ಪರ್ಫೆಕ್ಟ್ ಅಂದರೆ ಈಗ ನನಗೆ ಟೈಮ್ ಆದರೂ ಪರವಾಗಿಲ್ಲ ಅಂತ ಪಾತ್ರೆ ಉಜ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಪರ್ಫೆಕ್ಷನ್ ಹಿಂದೆ ಹೋಗೋಕ್ಕೆ ಹೋಗಬೇಡಿ. ತುಂಬ ಪ್ರೆಷರ್ ಅಂತ ಅನಿಸ್ತಾ ಇರುತ್ತೆ. ಅದು ಈಡೇರದಿರೋ ಕೆಲಸ, ಅದು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲ ನಾನು ಪರ್ಫೆಕ್ಟು ಅನ್ನೋ ಆಗೋಲ್ಲ. ಸೊ ಆಲ್ವೇಸ್ ಗೋ ಫಾರ್ ದ ಬೆಸ್ಟ್ ವರ್ಷನ್. ನಾನು ಬೆಸ್ಟ್ ಹೇಗೆ ಮಾಡ್ಬೋದು, ಈಗ ನಾನು ಬೆಸ್ಟಾಗಿ ಎಷ್ಟು ಕೆಲಸ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ, ನನ್ನ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಆತ್ಮ ಸ್ಯಾಟಿಸ್ಫೈ ಆಗಬೇಕು. ಹೌದು, ನಾನು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಪರ್ಫೆಕ್ಟಾಗಿ ಹೌಸ್ ವೈಫ್ ಆಗೋದು, ತಾಯಿ ಆಗೋಕ್ಕೆ ಹೋಗೋದು, ಸೊಸೆ ಆಗೋದು, ತಂಗಿ ಆಗೋದು, ಅಕ್ಕ ಆಗೋದು, ಯಾವ ರಿಲೇಷನನ್ನು ನಾನು ಪರ್ಫೆಕ್ಟ್ ಆಗಬೇಕು ಅಂತ ಅದು ಆಸೆ ಇಟ್ಕೋಬೇಡಿ. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟು, ಎಸ್ಕೇಪ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ. ನಾನು ಆಲ್ರೆಡಿ ಹೇಳ್ದಂಗೆ ನಮಗೆ ಆ್ಯಕ್ಚುಲಿ ಈ ಜವಾಬ್ದಾರಿಗಳು ಬೇಡ ಅಂತ ಅನಿಸುತ್ತೆ. ಎಷ್ಟೇ ವಯಸ್ಸಾದರೂ ಕೂಡ 50 ವರ್ಷ 60 ವರ್ಷ ಆದರೂ ಕೂಡ ರಿಲ್ಯಾಕ್ಸ್ಡಾಗಿರಬೇಕು ಲೈಫಲ್ಲಿ ಅಂತ ಅನಿಸ್ತಾ ಇರುತ್ತೆ. ಏನಕ್ಕೆ ಟೆನ್ಷನ್ಸು, ಬೆಳಗ್ಗೆ ಎದ್ದೇಳು ಮಾಡು. ಆ್ಯಕ್ಚುಲಿ ಲೇಡೀಸ್ಗಂತೂ ತುಂಬಾ ಟೆನ್ಷನ್ಸ್ ಇರುತ್ತೆ, ಜೆಂಟ್ಸ್ಗಿಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಇವನ್ ಜೆಂಟ್ಸು ಅಕ್ಸೆಪ್ಟ್ ಮಾಡ್ಕೋಬೇಕು, ಲೇಡೀಸಿಗೆ ಜಾಸ್ತಿ ಇರುತ್ತೆ. ಆಮೇಲೆ ಎಷ್ಟೊಂದು ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಫಿಸಿಕಲ್ ಪೇನ್ಸ್ ಎಷ್ಟೊಂದು ಆಗ್ತಿರುತ್ತೆ, ಮಂತ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ. ಅವೆಲ್ಲ ಸೇರಿಸ್ಕೊಂಡು ಬೇಕಾ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ, ಸುಮ್ಮನೆ ಕೂತ್ಬಿಡೋಣ, ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಜವಾಬ್ದಾರಿಗಳು ನಮ್ಮ ಲೈಫ ಪಾರ್ಟ್. ಅದು ನಮಗೆ ಬೇಡ ಅಂದರೂ ನಾವು ಎದ್ದು ಮಾಡ್ತಿರ್ತೀವಿ. ನನಗೆ ಆಶ್ಚರ್ಯ ಆಗ್ತಿರುತ್ತೆ, ಕೆಲವು ವರ್ಷಗಳ ಹಿಂದೆ ನಾವು ಹೇಗಿದ್ವಿ, ಹೇಗೆ ಕಾಲೇಜ್ ಡೇಸ್ ಎಸ್ಪೆಷಲಿ. ಚೈಲ್ಡ್ಹುಡ್ಡೂ ಅಷ್ಟೊಂದು ನೆನಪಿರಲ್ಲ. ಕಾಲೇಜ್ ಡೇಸ್ ಎಷ್ಟು ಚಿಲ್ ಔಟ್ ಮಾಡ್ತಿದ್ವಿ, ಓದ್ತಾ ಇದ್ವಿ, ಬರ್ತಾ ಇದ್ವಿ, ಆರಾಮಾಗಿರ್ತಿದ್ವಿ, ಟಿ ವಿ ನೋಡ್ತಿದ್ವಿ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀವಿ. ಬಟ್ ಈಗಿನ ಇದರಲ್ಲಿ ಈಗಿನ ಯೋಚನೆ ಬೇರೆ, ಆಗಿನ ಯೋಚನೆನೇ ಬೇರೆ. ಈಗ ಎದ್ದಿದ ತಕ್ಷಣ ಏನು ಮಾಡಲಿ, ಮನೆ ಹೆಂಗೆ ಕ್ಲೀನ್ ಮಾಡಲಿ, ಈಗ ಹೊಸ ಮನೆಗೆ ಹೋಗಿದ ತಕ್ಷಣ ಇದೆಲ್ಲ ಏನು ಬಿಟ್ಟೋಗಲಿ, ಮಕ್ಕಳ ಎಜುಕೇಷನ್ನು ಅಲ್ಲಿ ಹೆಂಗೆ ಆರ್ಗನೈಸ್ ಮಾಡಲಿ, ನನ್ನ ಕೆರಿಯರು, ನೀಟ್ನೆಸ್ಸು, ಹೈಜಿನ್ನು, ಹೆಲ್ತು, ಇಂಥದ್ದು. ಸೊ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೆಲ್ಲ ಬೇಡ ಅಂತ ಕೆಲವು ಸತಿ ಅನಿಸುತ್ತೆ, ಎಸ್ಕೇಪ್ ಆಗ್ಬಿಡೋಣ ಸುಮ್ಮನೆ ಅಂತ ಅನಿಸುತ್ತೆ. ಬಟ್ ಅದು ಆಗದೇ ಇರೋವಂಥ ಕೆಲಸ, ನಮಗಿಷ್ಟನೂ ಆಗಲ್ಲ ಅದು. ಮನಸ್ಸಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಸಾಕಪ್ಪ ಲೈಫು ಸ್ಯಾಚುರೇಷನ್ ಆಗೋಗಿದೆ ಅನ್ನೋ ಲೆವೆಲ್ಗೆ ಆಗ್ತಾ ಇರುತ್ತೆ ಕೆಲವು ಸತಿ, ಯಾವಾಗಲೂ ಅಲ್ಲ, ಕೆಲವು ಸತಿ ಅನಿಸುತ್ತೆ, ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಸೊ ಆಗ ಸಾಕಪ್ಪ ಅಂತ ಅನಿಸುತ್ತೆ. ಬಟ್ ಅದೆಲ್ಲ ಈಡೇರದಿರೋ ಆಸೆಗಳು. ಸೊ ಇದಿಷ್ಟು 10 ಈಡೇರದಿರೋ ಆಸೆಗಳು. ಆದಷ್ಟು ಇದು ಈಡೇರಲ್ಲ ಅಂತ ಅಕ್ಸೆಪ್ಟ್ ಮಾಡಿಕೊಂಡು, ಈಡೇರೋದೇ ಇಲ್ಲ ಅಂತಲ್ಲ, ಬಟ್ ಪರ್ಮನೆಂಟ್ ಆಗಿಲ್ಲ. 1-2 ದಿನ ನೀವು ಬೇಕಾದ್ರೆ ಟೆನ್ಷನ್ ಫ್ರೀ ಇಲ್ಲ. ನಾನು ಪಿಕ್ನಿಕ್ ಹೊರಟೋದ್ರೆ ಒಬ್ಬರೇ ಹೋದಾಗ ಟೆನ್ಷನ್ ಫ್ರೀ ಇರುತ್ತೆ. ಇವನ್ ನಾನು ಎಲ್ಲೋ ಹೋಗ್ತಿದ್ದೆ, ಈವನ್ ಮಕ್ಕಳ ಜೊತೆ ಪಿಕ್ನಿಕ್ಗೆ ಹೋದರೂ ಅಲ್ಲೂ ಒಂಥರ ಟೆನ್ಷನ್ನೇ. ಅವ್ರ ಬಗ್ಗೆ ನೋಡಬೇಕು, ಅವ್ರ ಹೆಲ್ತ್ ಏನಾಗುತ್ತೆ ಅಂತ ನೋಡ್ತಾ ಇರಬೇಕು. ಸೊ ಅದು ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಹೋದರೂ ನಮ್ಮ ಹಿಂದೆ ಬರ್ತಾನೇ ಇರುತ್ತೆ. ನಾವು ಎಲ್ಲಿಗೆ ಹೋಗಿ, ನಿಮ್ಮ ರಿಲೇಟಿವ್ ಮನೆಗೆ ಹೋಗಿ, ನೀವು ಒಂದು ಪಿಕ್ನಿಕ್ಕಿಗೆ ಹೋಗಿ, ಅಲ್ಲೂ ಕೂಡ ಮಕ್ಳಿಗೆ ಯಾವ ಬಟ್ಟೆ ಹಾಕಬೇಕು, ನಮ್ಮ ಹಸ್ಬೆಂಡಿಗೆ ಯಾವ್ದು ಕೊಡಬೇಕು, ಮತ್ತು ಅವ್ರು ಬಿಟ್ಟಿರೋ ಬಟ್ಟೆನ ಎಲ್ಲಿಡಬೇಕು, ಏನಾದರೂ ಬಿಟ್ಟಿದ್ದೀವ, ಏನಾದರೂ ತೊಗೊಂಡೋಗ್ತಿದ್ದೀವ, ಈ ಥರ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ ನಮಗೆ. ಸೊ ಆ ರೀತಿ ನನ್ನ ಪ್ರಕಾರ ಇದು ಯಾವತ್ತೂ ಈಡೇರದಿರೋ ಎಲ್ಲ ಹೆಂಗಸರು ಆಸೆ ಪಡೋ ಆಸೆಗಳು. ಸೊ ನಿಮ್ಗೇನು ಅನಿಸುತ್ತೆ, ನಿಜ ಅಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಯಾಕೆಂದರೆ ನಮ್ಮ ಟ್ರೂ ಫೀಲಿಂಗ್ ಇದು. ಎಲ್ಲ ಹೆಂಗಸರಿಗೂ ಇದು ಫೀಲಿಂಗು. ನಮಗೆ ಯಾವಾಗಲೂ ಹೆಂಗಾಗಿರಬೇಕು, ಟೆನ್ಷನ್ನೇ ಬೇಡ, ಆರಾಮಾಗಿರಬೇಕು. ಏನಾದರೂ ನಾವು ಮಾತಾಡ್ತಿದ್ರೆ ನಮ್ಮನ್ನು ಜಡ್ಜ್ ಮಾಡಬಾರ್ದು. ಈಗ ಏನೋ ಒಂದು ಫೀಲಿಂಗ್ಸ್ ಹೇಳ್ಕೊಡ್ತಾ ಇರ್ತೀವಿ, ಅಯ್ಯೋ ನೀನು ಎಷ್ಟು ವೀಕು, ನೀನಿಷ್ಟು ಹಿಂಗೆ ಥಿಂಕ್ ಮಾಡ್ತಿದ್ಯಾ, ಹೀಗೆ ಜಡ್ಜ್ಮೆಂಟಲ್ಲೇ ಜಾಸ್ತಿ. ಅನ್ಕೋತೀವಿ ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ಎಲ್ಲ ಮಿಸ್ಟೇಕ್ಸ್ ಮಾಡಿದೆ ಕರೆಕ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ಏನೇನೋ ಅನಿಸ್ತಾ ಇರುತ್ತೆ, ಏನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅದೆಲ್ಲ ಆಗದಿರೋ ಕೆಲಸ. ಸೊ ಇದಿಷ್ಟು ನಮ್ಮ ಲೈಫಲ್ಲಿ ಈಡೇರಿಸಲು ಆಗೋಕ್ಕಾಗಲ್ಲ ಅನ್ನೋ ಆಸೆಗಳು. ನಿಮ್ಮ ಲೈಫಲ್ಲಿ ಇನ್ನೂ ಏನಾದರೂ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನನಗಂತೂ ತುಂಬ ಇಷ್ಟ ಆಗಿದೆ. ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್.